ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನೈಟು ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಬೀನ್ಸ್ ಪಲ್ಯ ಮಾಡಿ ರಸಮ್ ಮಾಡೋಣ ಅಂತ ಅಂದ್ಕೊಂಡು ಬೀನ್ಸ್ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಆಮೇಲೆ ರಸಮ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಏನು ಮುದ್ದೆನೇ ತಿನ್ನಲ್ಲ ಯಾರು. ನಾನು ಮುದ್ದೆ ಮಾಡಲ್ಲ. ನಮ್ಮದು ಮಲೆನಾಡು ಸೈಡು ಸ್ವಲ್ಪ ಮುದ್ದೆ ಎಲ್ಲ ಕಮ್ಮಿ, ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು. ನಾನು ಇವರಿಗೆಲ್ಲ ಬೇಕು ಅಂತ ಅಂದ್ರೆ ಮಾತ್ರ ಅಕ್ಕಿ ರೊಟ್ಟಿ ಮಾಡ್ತೀನಿ, ಇಲ್ಲಾಂದರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ಅನ್ನ ಸಾಂಬಾರು ಅಷ್ಟೇ. ಜಾಸ್ತಿ ಏನು ಸ್ಪೆಷಲ್ ಅಡುಗೆ ಏನು ಮಾಡಲ್ಲ. ಅದಕ್ಕೆ ಇವಾಗ ಬೇಗ ಮಾಡೋಣ, ಟೈಮ್ ಆಯಿತು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಅವರು ಹೋಮ್ವರ್ಕ್ ಮುಗಿಸೋರೊಳಗೆ ನಾನು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ.
ಕಾಯಿ ತುರಿದಿರೋದು ಸ್ವಲ್ಪ ಉಳಿದಿತ್ತು, ಅದನ್ನ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ಮಕ್ಕಳದೆಲ್ಲ ಹೋಮ್ವರ್ಕ್ ಆಯಿತು, ಹೋಮ್ವರ್ಕ್ ಮುಗಿಸಿ ಇವಾಗ ಊಟಕ್ಕೆ ಬಂದಿದ್ದಾರೆ ಅವರು. ನಾನು 9:30ಗೆ ಊಟಕ್ಕೆ ಕೊಟ್ಬಿಡ್ತೀನಿ ಅವರಿಗೆ. ಏಕೆ ಅಂತಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರಾಜೆಕ್ಟು, ಹೋಮ್ವರ್ಕು, ಆಮೇಲೆ ಓದೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಊಟ ಮಾಡಿ ಓದಲಿ ಅಂತ ಹೇಳ್ಬಿಟ್ಟು ಬೇಗನೆ ಕರೆದು ಊಟಕ್ಕೆ ಕೊಟ್ಬಿಡ್ತೀನಿ. ಆಮೇಲೆ ಹಾಲನ್ನು ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹಾಲು ಕೊಡ್ತೀನಿ. ಫಸ್ಟೆಲ್ಲ ಬೆಳಿಗ್ಗೆನೇ ಕೊಡ್ತಾಯಿದ್ದೆ, ಬೆಳಿಗ್ಗೆನೇ ಕುಡಿದ್ಬಿಟ್ಟು ಹೋಗೋರು. ಬೆಳಿಗ್ಗೆ ಅವರಿಗೆ ಹಾಲು ಕುಡಿಯಲು ಟೈಮ್ ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮತ್ತೆ ಬೆಳಿಗ್ಗೆ ಬೇಡ ನೈಟೇ ಕೊಡೋಣ ಅಂತೇಳ್ಬಿಟ್ಟು ಮತ್ತೆ ನೈಟು ಸ್ಟಾರ್ಟ್ ಮಾಡಿದ್ದೀನಿ. ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹಾಲು ಕೊಡ್ತೀನಿ. ಹಾಲು ಕುಡಿದು ಅವರು ಓದೋಕ್ಕೆ ಹೋಗ್ತಾರೆ ಇವಾಗ. ಆಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಇದು ತುಂಬ ದಿನ ಆಯಿತು ತೊಗೊಂಡು, ಇವಾಗ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ನಾನು ಯಾವುದೇ ರೀತಿಯ ಆನ್ಲೈನಲ್ಲಿ ತೊಗೊಂಡಿಲ್ಲ, ನಾನು ಅಂಗಡಿಯಲ್ಲೇ ತೊಗೊಂಡಿರೋದು. ಲಾಕರ್ ಕುಕ್ಕರು ಅಂತ ಹೇಳ್ಬಿಟ್ಟು. ಬಿರಿಯಾನಿ ಪಲಾವು ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಮಾತ್ರ ಕುಕ್ಕರು, ನನಗೆ ತುಂಬಾ ಇಷ್ಟ ಆಯಿತು. ನಾನು ಅದನ್ನು ತೊಗೊಂಡಲ್ಲಿಂದ ತುಂಬಾ ಯೂಸ್ ಮಾಡಿದ್ದೀನಿ, ತುಂಬಾ ಬಾಳಿಕೆ ಬಂದಿದೆ ಮಾತ್ರ, ತುಂಬಾ ಚೆನ್ನಾಗಿದೆ. ಇದು ಸಂಡೇ ಲಾಗು. ಸಂಡೇ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೊಟ್ಟಿನೇ ಅಲ್ವಾ ನಾನು ಮಾಡೋದು ಜಾಸ್ತಿ. ರೊಟ್ಟಿಗೆ ಸ್ಪೆಷಲಾಗಿ ಬದನೇಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಬದನೇಕಾಯಿ ಚಟ್ನಿನ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬದನೇಕಾಯಿನ ಸುಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದು ನೀಟಾಗಿ ಬೆಂದಿರಬೇಕು. ಬೆಂದಮೇಲೆ ಅದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಉಪ್ಪು, ಹುಳಿ ಹಾಕಿ ಸ್ವಲ್ಪ ಚಿಕ್ಕದೊಂದು ಮಿಕ್ಸಿ ಜಾರ್ ಇದೆ, ಅದರಲ್ಲಿ ರುಬ್ತೀನಿ. ಮಿಕ್ಸಿ ಜಾರಲ್ಲಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಒಂದು ಕಡೆ ಈರುಳ್ಳಿ ಕಟ್ ಮಾಡ್ತೀನಿ ಸಣ್ಣದಾಗಿ. ಆ ಈರುಳ್ಳಿ ಕಟ್ ಮಾಡೋದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಆಮೇಲೆ ಬದನೇಕಾಯಿನ ಒಂದು ಮಣೆ ಮೇಲೆ ಹಾಕಿ ಜಜ್ತೀನಿ. ಜಜ್ಜಿದ ಮೇಲೆ ಅದು ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಇರೋಲ್ಲ, ಅದಕ್ಕೆ ಈ ಥರ ಜಜ್ಜಿದ್ರೇ ಚೆನ್ನಾಗಿರೋದು. ಜಜ್ಜಾದಮೇಲೆ ಈರುಳ್ಳಿ, ಕೊಬ್ಬರಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ ರೊಟ್ಟಿಗೆ ಮಾತ್ರ. ನಮ್ಮ ಸೈಡೆಲ್ಲ ಸ್ವಲ್ಪ ಬದನೇಕಾಯಿ ಚಟ್ನಿನೇ ಜಾಸ್ತಿ ಮಾಡೋದು ರೊಟ್ಟಿಗೆ, ತುಂಬಾ ಚೆನ್ನಾಗಿರುತ್ತೆ. ನಾನೇನು ಚಟ್ನಿ ಮಾಡೋಕ್ಕೇನು ಇಲ್ಲ ಅಂತ ಅಂದರೆ ಬದನೇಕಾಯಿ ಚಟ್ನಿನೇ ಜಾಸ್ತಿ ಮಾಡೋದು. ಸಾಟರ್ಡೆ ಸಂಡೇ ಲಾಗು ಇದಾಗಿತ್ತು. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.